ಇವತ್ತು ರಿಲೀಸ್ ಆಗಿದೆ ಹೆಬ್ಬುಲಿ ಕಟ್ಟು. ಇವತ್ತು ರಿಲೀಸ್ ಆಗಿದೆ ಹೆಬ್ಬುಲಿ ಕಟ್ಟು. ಇನ್ಮೇಲಿಂದ ಇದು ಯಾವತ್ತಿದ್ರೆ ಸೂಪರ್ ಹಿಟ್. ಅಲ್ಲ ಸರ್, ಸಿನಿಮಾ ಹೆಂಗಿದೆ ಅಂತ ಹೇಳಿ ನಂಡೆಯಾಗೆಲ್ಲ ಕಾಪಿ ಮಾಡಬೇಡಿ, ಹೆಂಗಿದೆ ಅಂತ ಹೇಳಿ. ಸೂಪರ್ ಆಗಿದೆ ಸಿನಿಮಾ. ಯಾಕಂದ್ರೆ ಇದು ಬಯಲು ಸೀಮೆ ಒಂದು ಚಿತ್ರಣ. ಎಲ್ಲ ನನ್ನ ಊರಿನ ಅಂದ್ರೆ ನಾನು ಉತ್ತರ ಕರ್ನಾಟಕದಿಂದ ಬಂದೀನಿ. ನಮ್ಮೂರು ಹೆಂಗೆ ಪ್ಲೇಸ್ ಐತಿ ಅದು ಚರಂಡಿ ಗಟ್ರು ನೆಲ ನೀರು ತಗೋದು ಅವೆಲ್ಲ ಸೇಮೆ. ಮತ್ತೆ ಅದು ಸ್ವಲ್ಪ ಇರುತ್ತಲ್ಲ. ಏನ್ ಗೊತ್ತಾ ಅಣ್ಣ, ಒಂದೇ ಮಾತು ಹೇಳ್ತೀನಿ ಅಣ್ಣ, ಸಮಾಜದಲ್ಲಿ ತುಂಬಾ ಈ ತರ ನಡೀತಿದೆ. ನೋಡಿದಾಗ ನಾವು ಈ ಸಿನಿಮಾದಲ್ಲಿ ನೋಡ್ಬಿಟ್ಟು ಪ್ರತಿಯೊಬ್ರು ಅಳ್ತೀರಾ ಅಣ್ಣ. ಸಿನಿಮಾ ಮುಗಿದ್ಮೇಲೆ ಇವಾಗಲೇ ಹೇಳ್ತೀನಿ, ಸಿನಿಮಾ ಮುಗಿದ್ಮೇಲೆ ಪ್ರತಿಯೊಬ್ರು ಅಳ್ತೀರಾ. ಸಿನಿಮಾದಲ್ಲಿ ಈ ತರ ಅನಿಸ್ತಿದೆ, ನಿಜವಾಗ್ಲು ಅನುಭವಿಸ್ತಿದಾರೆ ಗೊತ್ತಾ ಅಣ್ಣ. ಅವ್ರನ್ನೆಲ್ಲ ನಾವು ಬರೀ ಊಹೆ ಮಾಡಿದ್ರೆ ಸಾಕು ಅಂತ ತುಂಬಾ ಬೇಜಾರಾಗುತ್ತೆ ಅಣ್ಣ. ಒಂದೇ ಒಂದು ಮಾತು ಹೇಳ್ತೀನಿ ಅಣ್ಣ, ದೇವಸ್ಥಾನಕ್ಕೆ ಹೋದಾಗ ಪ್ರತಿಯೊಬ್ರು ಹಿಡ್ಕೋತಾರೆ ಬೊಟ್ಟು. ದೇವಸ್ಥಾನಕ್ಕೆ ಹೋದಾಗ ಪ್ರತಿಯೊಬ್ರು ಹಿಡ್ಕೋತಾರೆ ಬೊಟ್ಟು. ನೋಡೋ ಪ್ರತಿಯೊಬ್ರು ಅಳೋಂತ ಸಿನಿಮಾ ಹೆಬ್ಬುಲಿ ಕಟ್ಟು. ನೋಡೋ ಪ್ರತಿಯೊಬ್ಬ ಅಳ್ತೀರಾ. ಏನಕ್ಕಂದ್ರೆ ಅಣ್ಣ, ಕಂಟೆಂಟ್ ಆಗಿರ್ಬೋದು, ಆ ಸಿನಿಮಾದಲ್ಲಿ ತಗೊಂಡಿರೋ ಸ್ಟೋರಿ ಲೈನು ನಮ್ ಕಣ್ಣಲ್ಲಿ ನಾವು ಯೋಚನೆ ಮಾಡ್ತಾ ಇದೀವಲ್ಲ, ಏನಕ್ಕೆ ಈ ತರ ಆಗ್ತಿದೆ, ಏನಕ್ಕೆ ನಾವು ಪ್ರತಿಯೊಬ್ರು ಯೋಚನೆ ಮಾಡ್ತಾ ಇದೀವಿ. ತುಂಬಾ ಮಸ್ತಾಗಿ ಮಾಡಿದ್ಯಾ ಬೈ, ನನ್ಗೆ ಪ್ರಾಮಿಸ್ ಹೇಳ್ತಾ ಇದೀನಿ, ತುಂಬಾ ಚೆನ್ನಾಗಿದೆ ಅಣ್ಣ ಸಿನಿಮಾ. ನಾನು ಹೇಳ್ತಿರೋದು ನೀವು ಮತ್ತೆ ಮತ್ತೆ ಕೇಳಿದ್ರೆ ನೀವು ಅನ್ಕೋದಿಲ್ಲ. ಮತ್ತೆ ತುಂಬಾ ಚೆನ್ನಾಗಿದೆ, ತುಂಬಾ ಪ್ರತಿಯೊಬ್ಬರು ಬಂದು ಮಾತಾಡ್ತಾರೆ. ಬಟ್ ಕಂಟೆಂಟ್ ಇದೆ ಗೊತ್ತಾ, ಇದು ಕಂಟೆಂಟ್ ಮೈನು. ಮತ್ತೆ ಇದಕ್ಕೆ ಜೀವ ಬಂದ್ಬಿಟ್ಟು ಓಪನ್ ಆಗಿರೋದು, ಈ ಜೀವ ಬಂದ್ಬಿಟ್ಟು ಸತೀಶ್ ಸರ್. ಇದು ಅವ್ರಿಲ್ಲ ಅಂದ್ರೆ ಇವಾಗ ಇವೆಲ್ಲ ನೋಡ್ತಾ ಇದೀರಾ, ಒಳ್ಳೊಳ್ಳೆ ಸಿನಿಮಾ ಯಾರು ಜನ ಬರ್ತಿಲ್ಲ, ಒಳ್ಳೊಳ್ಳೆ ಸಿನಿಮಾ ಗೆಲ್ತಿಲ್ಲ. ಅವ್ರ ಕಡೆಯಿಂದ ಸಿನಿಮಾ ಒಂಚೂರು ಪುಷ್ ಆಗ್ತಿದೆ, ಅವ್ರ ಕಡೆಯಿಂದ ಇದಾಗ್ತಿದೆ. ನಾವು ಅಷ್ಟೇ, ಇವಾಗ ನೋಡಿ ನಾವು ಅಷ್ಟೇ ಹೇಳಿದಾಗ ಓಕೆ ಎಲ್ಲಾ ಸಿನಿಮಾಗಳ ತರನೇ ಇದು ಒಂದು ಸಿನಿಮಾ, ಹೋಗಿ ನೋಡೋಣ. ಬಟ್ ಸಿನಿಮಾ ಮುಗಿದ್ಮೇಲೆ ಅನ್ಕೋತೀವಿ ಎಲ್ಲಾ ಸಿನಿಮಾ ತರ ಇದೊಂದು ಸಿನಿಮಾ ಅಲ್ಲ. ಎಷ್ಟೊಂದು ಸಿನಿಮಾಗಳಲ್ಲಿ ಇದೊಂದು ಆಗ್ಬಾರ್ದು. ಈ ಸಿನಿಮಾನ ನೋಡ್ಬಿಟ್ಟು ಎಷ್ಟೊಂದು ಸಿನಿಮಾಗಳು ತೆಗಿಬೇಕು, ಆ ತರ ಸಿನಿಮಾಗಳು ಬರ್ಬೇಕಣ್ಣ. ಆ ತರ ಸಿನಿಮಾನೇ ಒಂದು. ಮತ್ತೆ ಮಾತಿಗೆ ನೀವೆಲ್ಲ ನೋಡ್ತಾನೆ ಇರ್ತೀರಾ. ಮೈನು ಇದು ಇವಾಗ ಹೊಡೆದಾಟ ಎಲ್ಲ ನಡೀತಿರೋದು ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಜಾತಿ ಮತ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಮಾತುಗಳು ಪ್ರತಿಯೊಂದು ಅಷ್ಟೇ, ಪ್ರತಿಯೊಬ್ರು ಅಷ್ಟೇ ಸುಮ್ಮನೆ ಓದಾಡ್ತಿದ್ದಾರೆ. ನಾನು ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ರೀ ಅಣ್ಣ. ಯಾಕೆ ನೀವು ಓದಾಡ್ಕೊಂಡು ಸಾಯ್ತೀರಾ ಹೇಳ್ಕೊಂಡು ಜಾತಿ? ನಮ್ಗೆಲ್ಲ ಮನ್ಸಲ್ಲಿ ತುಂಬಿರೋದು ಒಂದೇ ಒಂದು ಪ್ರೀತಿ. ನಾವೆಲ್ಲ ಸಿನಿಮಾದವ್ರು, ಸಿನಿಮಾ ಬೈ. ಮತ್ತೆ ಇನ್ನೊಂದೇನು ಗೊತ್ತಾ, ಸಿನಿಮಾ ನಾನು ಓಪನ್ ಆಗಿ ಹೇಳ್ತೀನಿ ನೋಡಿ, ನಾವೆಲ್ಲ ಒಬ್ಬ ಸಿನಿಮಾ ಭಕ್ತ, ಒಬ್ಬ ಸಿನಿಮಾ ಲವರ್ ಯಾವ ತರ ಸಿನಿಮಾನ ಇಷ್ಟಪಡ್ತಾರೆ ಅನ್ನೋದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಾವೆಲ್ಲ ಅಷ್ಟೇ ನೋಡಿ. ಸ್ಟಾರ್ಟಿಂಗು ಹೆಬ್ಬುಲಿ ಸಿನಿಮಾ ಬಂದಾಗ ಹೆಬ್ಬುಲಿ ಕಟ್ಟು, ದಿ ವಿಲನ್ ಬಂದಾಗ ದಿ ವಿಲನ್ ಹೇರ್ ಸ್ಟೈಲು, ಇದೆಲ್ಲ ನಾವು ಪ್ರತಿಯೊಬ್ರು. ಯಾಕಂದ್ರೆ ನಾವು ನಮಗೆ ದೇವರು ಸಿನಿಮಾ ಅಣ್ಣ, ನಮಗೆ ದೇವಸ್ಥಾನ ಥಿಯೇಟರ್ ಅಣ್ಣ. ನಮಗೆ ಗೊತ್ತಿರೋದು ಇಷ್ಟೇ. ಆ ತರ ಒಬ್ಬ ಫ್ಯಾನ್ದು ಕತೆ ಇದು. ಒಬ್ಬ ಫ್ಯಾನು ನಿಮಗೆ ಸ್ಟೋರಿ ಹೇಳ್ಬಾರ್ದು, ಬಟ್ ಬಂದ್ಬಿಟ್ಟು ಒಂದ್ಸಲಿ ಸಿನಿಮಾ ನೋಡಿ, ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ. ಪ್ರತಿಯೊಬ್ರು ಖುಷಿಯಾಗಿ. ಇಂಥ ಸಿನಿಮಾ ಎಲ್ಲ ಬರೋದು ತುಂಬಾ ರೇರು. ಬಂದಾಗ ಪ್ರತಿಯೊಬ್ಬರು ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊಂಡಿದ್ದೀನಿ ಅಷ್ಟೇ ಅಣ್ಣ. ಒಂದೇ ಒಂದು ಮಾತು, ನಾನು ಲಾಸ್ಟಿಗೆ ಒಂದು ಮಾತು ಹೇಳ್ತೀನಿ. ಎಲ್ಲರೂ ಅಣ್ಣ, ನಾವು ಪ್ರತಿಯೊಬ್ರು ಅಕ್ಕಿಯನ್ನ ತಿನ್ನೋದು, ಪ್ರತಿಯೊಬ್ರು ಅನ್ನ ತಿಂತೀವಿ. ಅನ್ನಕ್ಕೆ ಯಾವುದೇ ಜಾತಿ ಮತ ಇಲ್ಲ ಅಣ್ಣ. ನಾವು ಪ್ರತಿಯೊಬ್ರು ಅಷ್ಟು ನೀರು ಕುಡಿತೀವಿ, ಯಾವುದೇ ಜಾತಿ ಮತ ಇಲ್ಲ. ನಾವು ಪ್ರತಿಯೊಬ್ರು ಆಕ್ಸಿಜನ್ ತಗೋತೀವಿ, ಗಾಳಿ ತಗೋತೀವಿ, ಯಾವುದೇ ಜಾತಿ ಮತ ಇಲ್ಲ. ಅದಿಲ್ಲ ಅಂದ್ರೆ ನಾವು ಸದೋಗ್ತೀವಿ ಗೊತ್ತು. ಆದ್ರೆ ಮನುಷ್ಯ ಸತ್ಯ ಸೈತಾನ ಅಂತ ಗೊತ್ತಿದ್ರು ಯಾಕಣ್ಣ ಜಾತಿ ಅಂತ ಅಂದ್ಬಿಟ್ಟು ಹೊಡೆದಾಡ್ತಿದ್ದೀರಾ? ಬೇಡ ಅಣ್ಣ, ಯಾವುದೇ ಕಾರಣಕ್ಕೂ ಬೇಡ ಅಣ್ಣ. ಇಷ್ಟೇ ಅಣ್ಣ, ಹೊಟ್ಟೆ ತುಂಬಾ ಊಟ, ನಿದ್ದೆ, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು. ಅದೇ ಅಣ್ಣ ದೊಡ್ಡ ಜಾತಿ ಇಡೀ ಪ್ರಪಂಚದಲ್ಲೇ. ಅದರಷ್ಟು ಶ್ರೇಷ್ಠ ಜಾತಿ ಬೇರೆ ಯಾವ್ದು ಇಲ್ಲ ಅಣ್ಣ. ನಿಯತ್ತಾಗಿರ್ಬೇಕು, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು. ಅದರಷ್ಟು ದೊಡ್ಡ ಜಾತಿ ಬೇರೆ ಯಾವ್ದು ಇಲ್ಲ. ಓಪನ್ ಆಗಿ ಹೇಳ್ತಾ ಇದೀನಿ. ಇನ್ನು ಹೆಬ್ಬುಲಿಘಾಟ್ ಸಿನಿಮಾ ಬಗ್ಗೆ ನಾನು ಆಗ್ಲಿಂದ ಏನೇನೋ ಮಾತ್ರ. ಹೆಬ್ಬುಲಿಘಾಟ್ ಸಿನಿಮಾ ಒಂದೇ ಒಂದು ಮಾತು ಹೇಳ್ತೀನಿ, ಎಂಜಾಯ್ ಮಾಡ್ತೀರಾ. ಸಿನಿಮಾ ಮುಗಿದ್ಮೇಲೆ ನಿಮ್ಮ ಮನ್ಸುನು ಅಯ್ಯೋ ಅಂತ ಅನ್ಸುತ್ತೆ. ಅನ್ಸಿಲ್ಲ ಅಂದ್ರೆ ಆಮೇಲೆ ನಾನು ಅದ್ರ ಮಾತಾಡಿ ಅಣ್ಣ. ಇದು ಹೇಳೋದು. ಜೈ ಕನ್ನಡ ಮತ್ತು ಜೈ ಹಿಂದ್. ಹೆಬ್ಬುಲಿಘಾಟ್ ಸಿನಿಮಾನ ಪ್ರತಿಯೊಬ್ಬರು ಬಂದ್ಬಿಟ್ಟು ಥಿಯೇಟರ್ ನೋಡಿ ಪ್ಲೀಸ್. ಪ್ರತಿಯೊಬ್ಬರು ಬಂದ್ಬಿಟ್ಟು ಥಿಯೇಟರ್ ನೋಡಿ ಪ್ಲೀಸ್. ಇದು ರಿಕ್ವೆಸ್ಟ್ ಅನ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ.